ನಿಮ್ಮ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯೇ? ಸುಲಭವಾಗಿ ಪರಿಹರಿಸಿ. ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ನಿಧಾನವಾಗಿದೆಯೇ? ವೆಬ್ಸೈಟ್ಗಳು ಲೋಡ್ ಆಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿವೆಯೇ? ಚಿಂತಿಸಬೇಡಿ. ನಿಮ್ಮ ನೆಟ್ವರ್ಕ್ ಸಮಸ್ಯೆಯನ್ನು ಪರಿಹರಿಸಲು ಕೆಲವು ಸುಲಭ ವಿಧಾನಗಳನ್ನು ತಿಳಿಯೋಣ. ಹಂತ 1. ನೋಟಿಫಿಕೇಷನ್ ಪ್ಯಾನೆಲ್ ತೆರೆಯಿರಿ. ಹಂತ 2. ಮೊಬೈಲ್ ಡೇಟಾವನ್ನು 2 ಸೆಕೆಂಡುಗಳ ಕಾಲ ಟ್ಯಾಪ್ ಮಾಡಿ ಹಿಡಿಯಿರಿ. ಹಂತ 3. ಇಂಟರ್ನೆಟ್ಗಾಗಿ ನೀವು ಬಳಸುತ್ತಿರುವ ಸಿಮ್ ಆಯ್ಕೆ ಮಾಡಿ. ನೀವು 2 ಸಿಮ್ ಕಾರ್ಡ್ಗಳನ್ನು ಬಳಸುತ್ತಿದ್ದರೆ, ಇಂಟರ್ನೆಟ್ಗಾಗಿ ನೀವು ಯಾವ ಸಿಮ್ ಅನ್ನು ಬಳಸುತ್ತಿದ್ದೀರೋ ಅದನ್ನು ಆಯ್ಕೆ ಮಾಡಲು ನಿಮ್ಮನ್ನು ಕೇಳಲಾಗುತ್ತದೆ. ಸರಿಯಾದ ಸಿಮ್ ಅನ್ನು ಟ್ಯಾಪ್ ಮಾಡಿ. ನೀವು ಸಿಮ್ ಅನ್ನು ಆಯ್ಕೆ ಮಾಡಿದ ನಂತರ ನಿಮಗೆ ನೆಟ್ವರ್ಕ್ ಸೆಟ್ಟಿಂಗ್ಗಳ ಪುಟ ತೆರೆಯುತ್ತದೆ. ಇಲ್ಲಿ ಪ್ರಿಫರ್ಡ್ ನೆಟ್ವರ್ಕ್ ಎಂಬ ಆಯ್ಕೆಯನ್ನು ಹುಡುಕಿ ಮತ್ತು ಅದರ ಮೇಲೆ ಟ್ಯಾಪ್ ಮಾಡಿ. ಪ್ರಿಫರ್ಡ್ ನೆಟ್ವರ್ಕ್ ಪುಟದಲ್ಲಿ ನೀವು ಪ್ರಸ್ತುತ ಬಳಸುತ್ತಿರುವ ನೆಟ್ವರ್ಕ್ ಟೈಪ್ ಅನ್ನು ನೋಡುತ್ತೀರಿ. ಉದಾಹರಣೆಗೆ 4G LTE 5G. ಈಗ ಅದನ್ನು ಬಿಟ್ಟು ಬೇರೆ ಯಾವುದೇ ನೆಟ್ವರ್ಕ್ ಟೈಪ್ ಅನ್ನು ಆಯ್ಕೆ ಮಾಡಿ. ಉದಾಹರಣೆಗೆ 3G ಅಥವಾ 2G. ನೀವು ಬೇರೆ ನೆಟ್ವರ್ಕ್ ಟೈಪ್ ಅನ್ನು ಆಯ್ಕೆ ಮಾಡಿದ ನಂತರ ಸ್ವಲ್ಪ ಸಮಯ ಕಾಯಿರಿ. ನಂತರ ಮತ್ತೆ ಪ್ರಿಫರ್ಡ್ ನೆಟ್ವರ್ಕ್ ಪುಟಕ್ಕೆ ಹೋಗಿ ಮತ್ತು 4G LTE ಅಥವಾ 5G ಅನ್ನು ಮರು ಆಯ್ಕೆ ಮಾಡಿ. ಸ್ಯಾಮ್ಸಂಗ್ ಫೋನ್ಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಪರಿಹರಿಸುವುದು ಹೇಗೆ? ಹಂತ 1. ನೋಟಿಫಿಕೇಷನ್ ಪ್ಯಾನೆಲ್ ತೆರೆಯಿರಿ. ಹಂತ 2. ಮೊಬೈಲ್ ಡೇಟಾವನ್ನು ಟ್ಯಾಪ್ ಮಾಡಿ ಹಿಡಿದುಕೊಳ್ಳಿ. ಹಂತ 3. ಹಿಂದಕ್ಕೆ ಹೋಗಿ. ಹಂತ 4. ಕನೆಕ್ಷನ್ನಲ್ಲಿ ಮೊಬೈಲ್ ನೆಟ್ವರ್ಕ್ ಆಯ್ಕೆ ಮಾಡಿ. ಹಂತ 5. ನೆಟ್ವರ್ಕ್ ಮೋಡ್ ಆಯ್ಕೆ ಮಾಡಿ. ಹಂತ 6. ನೆಟ್ವರ್ಕ್ ಟೈಪ್ ಬದಲಾಯಿಸಿ. 3G ಅಥವಾ 2G. ಹಂತ 7. 4G ಅಥವಾ 5G ಮರು ಆಯ್ಕೆ ಮಾಡಿ. ಹೀಗೆ ಕೆಲವೇ ಸುಲಭ ಹಂತಗಳ ಮೂಲಕ ನಿಮ್ಮ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯನ್ನು ನೀವೇ ಸರಿಪಡಿಸಿಕೊಳ್ಳಬಹುದು. ಈ ವಿಧಾನಗಳನ್ನು ಪ್ರಯತ್ನಿಸಿ ಮತ್ತು ನಿಮ್ಮ ಇಂಟರ್ನೆಟ್ ಅನುಭವವನ್ನು ಉತ್ತಮಗೊಳಿಸಿಕೊಳ್ಳಿ. ಒಂದು ವೇಳೆ ಸಮಸ್ಯೆ ಮುಂದುವರಿದರೆ ನಿಮ್ಮ ಸೇವಾ ಪೂರೈಕೆದಾರರನ್ನು ಸಂಪರ್ಕಿಸಲು ಹಿಂಜರಿಯಬೇಡಿ. ಈ ಮಾಹಿತಿ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ಮತ್ತೆ ಭೇಟಿಯಾಗೋಣ.